ನಾವು ಹಾಲು ಉಣ್ಬೇಕಾಗಿತ್ತು, ನಮ್ಗ ಅವರು ಸಗಣಿ ತಿನ್ಸಾಕೈತಾರ. ಅದಕ್ಕೆ ಇನ್ನೇನ್ ಮಾಡ್ತೀವಿ, ನಾವು ಜವಾರಿ ಆಕಳ ತಂದು ಕಟ್ತು. ರೈತ ಸಂಘ ಪ್ರತಿ 224 ಮತಕ್ಷೇತ್ರ ಒಳಗ ಒಬ್ಬ ರೈತ ಸಂಘದಿಂದ ಒಬ್ಬ ರೈತ ನಿಲ್ತಾನ. ಇದು ನನಗೆ ತಿಳಿದಂತ ಅನುಭವ. ಇದು ರೈತರು ಶಾನ್ಯಾರ ಹಾಕಾರೇನು, ಮನಿಗೊಬ್ಬ ವಿಚಾರ ಮಾಡಾಯ್ತಾನೆ, ಕನಿಷ್ಠ ಬರಾಯ್ತಾರ ಅವ್ರು. 3 ಲೋಕ ವಿಚಾರ ಮಾಡಾಯ್ತೈತಿ, ಪಾತಾಳ ಭೂಲೋಕ ವೈಕುಂಠ ವಿಚಾರ ಮಾಡಾಯ್ತೈತಿ, ದೇವತೆಗಳು ವಿಚಾರ ಮಾಡಾಕೈತಾರ. ಏನಂತ ಮಾಡಾಕೈತಾರ ಅಂದ್ರ ರೈತರ ಸಂಕಟ ವಿಚಾರ ಮಾಡಾಕೈತಾರ ಅವ್ರು. ಈ ಅಧಿಕಾರಿಗಳದಾರು ಮತ್ ಇವ್ರು MLAಗಳ MP ಗಳ ಶಾಸಕರ ಗ್ರಾಮ ಪಂಚಾಯತಿ ಎಲ್ಲರೂ ಹಡಕರ ಇವ್ರು. ಅದಕ್ಕ ಈ ಅನುಭವ ಇವತ್ತಿಗೆ ಜಗತ್ತಿಗೆ ಜಾಹೀರಾತು ಕೈಲಾಸ ಮೀಟಿಂಗ್ ನಡೆದೈತಿ. ಅಲಂಪುರ ತಗೋತಾರ ಇದನ್ನ. ಇದು ಸತ್ಯುಗ ಚಾಲು ಆಕೈತಿ. ಸತ್ಯುಗ ಚಾಲುಕ್ 2028 ಇದು ಉತ್ತರ ಕೊಡತಾರ. ಸತ್ಯಯುಗಕ್ಕ ರೈತನ ರಾಮಣ ಇಲ್ಲ, ರೈತನ ವಿಧಾನಸಭಾ ಆಕೈತಿ ಅದ. ರೈತನ ವಿಧಾನಸಭಾ ಆಕೈತಿ ಅದ. ಅಂತದೊಂದು ಕಾಲ ಬರ್ತೈತಿ. ಹಿಂದ ಬಬಲಾದೇವ್ರು ಏನ್ ಹೇಳಿದ್ರು, ಕಂಡದ್ ಹೇಳಿದ್ರು ಮಿಂಡ್ರಿ ಮಕ್ಕರಿ ಅಂತ ಹೇಳಿದವು. ಈಗ ಕಣ್ಣಿಗೆ ಕಂಡದ್ದು ನಾವು ನೋಡಾಕತ್ತೀವಿ. ಈಗ ಇವತ್ತು ಜಗತ್ತು ಉಲ್ಟಾ ಆತ. ಏನ್ ಹೇಳ್ದ, ಕಟ್ಟಿಕಲ್ಲು ಕಟ್ಟಿ ಕುಂಡ್ರದೈತಿ ಹೇಳ್ಯಾನ ಒಬ್ಬ. ಅದ ಕಟ್ಟಿಕಲ್ಲು ಕಟ್ಟಿ ಕುಂಡ್ರದೈತಿ. ನೋಡ್ರಿ, ದೇವ್ರ ಮನಸ್ಸು ಮಾಡ್ರೆ ನಾನು ತಡಿದಿಲ್ಲ, ಯಾರು ತಡಿದಿಲ್ಲ. ಯಾ MLA MP ಇಲ್ಲ, ಏನೂ ಇಲ್ಲ. ಹಿಂಡ್ತೈತಿ. ಆಕಳ ಹಿಂಡ್ರೆ ಯಾ ಹಾಲು ಕುಡಿದ್ರೆ ಯಾ ಶಕ್ತಿ ಬರ್ತೈತಿ ರೈತಗೂ ಗೊತ್ತಾತ. ಈಗ ಅದಕ್ಕೆ ಇವ್ರ MLAಗಳ MP ಗಳ ಇವ್ರು ಏನ್ರಿ ರೊಕ್ಕ ಮಾಡೋ ಉದ್ಯೋಗ ಇವ್ರದ್ದು. ಇವ್ರು ರೊಕ್ಕ ಮಾಡೋ ಉದ್ಯೋಗ ರೈತರಿಗೆ ಕಣಿಕರಿಲ್ಲ, ಅವ್ರಿಗೆ ಆತ್ಮವಿಶ್ವಾಸ ಇಲ್ಲ. ಅವ್ರು ರೊಕ್ಕ ಮಾಡೋ ಉದ್ಯೋಗ ಅಂತ ಹೇಳಿ ಭಾಳ ದಿವಸ ಗುರ್ತಾಗ್ಲಿಲ್ಲ. ಅದು ಭಾಳ ದಿವಸ ಗೊತ್ತಂದ್ರೆ ಈಗ ಅದನ್ನ ಹೇಳಿ ಹಿಡಿದು ನಾವು ತಿಂತೀವಿ. ಈಗ ತಿಂದೋದು ಅನುಭವ ಆಗೈತಿ. ಹಂಗೆ ಗುಂಡೆ ಯಾವ್ದು ಹೊಡೆದ ನಮ್ಗೆ ಗೊತ್ತಾಗೈತಿ. ಇದು ಎಲ್ಲ ಲಾಕ್ ಎಲ್ಲಿಂದ ಆಗತೈತಿ ನಮಗೂ ಗೊತ್ತಾಗೈತಿ. ಇನ್ನು ನಾವು ಶೇನಾರಕ್ಕಿವು ಹ್ಯಾಂಡ್ರ ಮಕ್ಕಳಿಗೆ ಹೇಳ್ತು ಈಗ ನೋಡ ಕಲ್ಲು ಹೋಗಿಸ್ರ ರೈತ ಸಂಘ ಹೋಗೋದಿಲ್ಲ. ಕಲ್ಲ ಅಲ್ಲಿ ರೈತ ಸಂಘ ಒಬ್ಬ ಯಾವ ಹೋಗೋದಿಲ್ಲ. ರೈತ ಸಂಘ ಯಾವ ಒಬ್ಬ ಅಂತ ಮಾನವೀಯತೆ ದೃಷ್ಟಿ ಅವ್ರು ಯಾರು ಇಲ್ಲ. ಅದಕ್ಕೆಲ್ಲ ಚೇಲ್ಯಾಗಳನ್ನ ಕಳಿಸಿ ಕಲ್ಲು ಹೋಗಿಸ್ಯಾರ. ಸತಸಿದ್ಧದ ಯಾರು ರೈತ ಸಂಘದ ಅಂತ ಆತ್ಮೀಯತೆ ರೈತರದಾರು. ಇಲ್ಲಿ ಜಾತ್ಯತೀತ ಪಕ್ಷಾತೀತ ಎಲ್ಲ ಜಾತಿ ಎಲ್ಲರೂ ರೈತರ ಕರ್ನಾಟಕ ಎಲ್ಲ ವಿಶ್ವಕ ರೆಕಾರ್ಡ್ ಆಗ್ತದ. ವಿಶ್ವಕ ರೆಕಾರ್ಡ್ ಆಯ್ತು. ಇವ್ರಿಗೆ ಇದೇ ಹೇಳ್ಯಾನ ಚುನಾಪನ, ಇವ್ರಿಗೆ ಚಟ್ಟ ಕಟ್ತೀವಿ 2028ಕ್ಕೆ 3,500 ರೂಪಾಯಿ ಘೋಷಣೆ ಮಾಡಲೇಬೇಕು ಸಿದ್ದರಾಮಯ್ಯ ಸಾಹೇಬ್ರ. ಅಲ್ಲಿ ಕುರ್ಚಿ ಮೇಲೆ ಕೂತು AC ರೂಮಿನಾಗ ಕೂತು ಬಿಸಿಲೇರಿ ನೀರು ಕುಡ್ದಂಗಲ್ಲ. ಇಲ್ಲಿ ರೈತರು ಬಂದು ಸಂಕಟ ಕೇಳ್ಬೇಕು. ಎಮ್ಮೆ ಹಿಂಡಕ್ ಹಚ್ತು, ಅವ್ರನ್ನ ಸಗಣಿ ಬೆಳಕ್ ಹಚ್ತು, ಅವ್ರ ಬಳದ್ ನೋಡ್ಲಿ ಗೊತ್ತಾಕೈತಿ. ಅದಕ್ಕೆ ಇದು ಭಗವಂತನ ಸಂಕಲ್ಪ ಹೆಂಗೈತಿ ಅಂದ್ರೆ ಬಬಲಾದೇವ್ರು ಬಂದು ಹೋದ್ರು. ಇಡೀ ಎಲ್ಲ ಸರ್ವ ದೇವರು ಇಲ್ಲಿ ಹೆಜ್ಜೆ ಇಟ್ರ ಉರ್ಲಾಪುರದಾಗ. ಇವ್ರಿಗೆ ಕನಿಕರ್ ಇಲ್ಲ ಅಂದ್ರೆ ಏನ್ ಮಾಡಕ್ ಸಾಧ್ಯ? ಮನುಷ್ಯತ್ವಲ್ಲಿ ಇವ್ರಿ ಬಂಗಾರ ಕೊಡ್ತಾರು, ರೊಕ್ಕ ಕೊಡ್ತಾರು, ಇಲೆಕ್ಷನ್ದಾಗ ಎಲ್ಲ ಕೊಡ್ತಾರ. ಇದೆಲ್ಲಿ ಬರ್ತೈತಿ? ಅವಾಗ ಕೊಟ್ಟಾರಂತ ಇವಾಗ ಕೊಡಾಕ್ ಆಗತ್ತಲ್ಲ ಅವ್ರಿಗೆ. ಈಗ ಕೊಡಾಕ್ ಆಗೋತಂದ್ರೆ ಇನ್ಕಮ್ ಟ್ಯಾಕ್ಸ್ ಗಳಿಸಿರೋವ್ರಿ ನಮ್ದು ಎಲ್ಲಾ ಸಗಣಿ ತಿಂದ ಗಳಿಸ್ಯಾರ. ಇನ್ನು 2028ಕ್ಕೆ ಇವ್ರದ್ದು ಏನೈತಿ ಮುಂಬ ಚಾಲು ಆಕೈತಿ. ಅವಾಗ ನಾವು ಕುಡುಗೋಲ್ ಕೈಯಾಗ ತಗೊಂಡ ಹರ್ತಂತ ಕಸ ತಗೋತ ಹೋಗ್ತೀವಿ. ಈ ಕಾಂಗ್ರೆಸ್ ಕಸ ತೆಗಿಯವ್ರ ಒಟ್ಟ ತೆಗಿತು. ಕಾಂಗ್ರೆಸ್ ತಗ BJP ಆಗ್ಲಿ ಯಾವ್ದಾಗ್ಲಿ ಇಲ್ಲಿ ಪಕ್ಷಾತೀತ ಯಾವ್ದು ನಮ್ಮದು ಯಾರ್ದಿಲ್ಲ. ಇವ್ರ MLAಗಳು ಯಾರು ನಮಗೆ ರೈತರಿಗೆ ಅನುಕೂಲ ಮಾಡ್ತಾರಲ್ಲ ಅವ್ರನ್ನ ಬೇಕಾದ ಆರಿಸಿಕೊಡ್ತು. ಇದು ಸತ್ಯಸಿದ್ಧ. ಮನಿಗೊಬ್ಬರ ರೆಡಿ ಹಾಕಣ ಅಲ್ಲಲ್ಲ. ಇದೇಗರ ಏನ್ ಹೇಳಿದ್ರಿ ನೀವು, ರೈತ ಸಂಘದ ವತಿಯಿಂದ ನಿಲ್ಲಿಸ್ತು ಈಗ ಯಾರು ಮಾಡಿ ಕೊಡ್ತಾರ ಅವ್ರನ್ನ ಆರಿಸಿಕೊಡ್ತಿಲ್ಲ. ಏನ್ ಸ್ಪಷ್ಟವಾಗಿ ಹೇಳ್ರಿ. ಸ್ಪಷ್ಟವಾಗಿ ಜನತೆಗೆ ರೈತ ಸಂಘದಿಂದ ಒಬ್ಬ 224 MLA, ರೈತ ಸಂಘದಿಂದ 224 ಸೀಟ್ ವಿಧಾನಸಭಾದಾಗ ಒಂದು ಕ್ಷೇತ್ರಕ್ಕೆ ಒಬ್ಬ ನಿಲ್ಲಿಸ್ತಾರ. ಸಜ್ಜದದು ನಾವು ಸಾಧ್ಯದ ಮನಿಗೆ ಪಟ್ಟಿ ಹಾಕ್ತು. ಈಗ ನೋಡ ರೊಟ್ಟಿ ನೋಡ 25,000 ಒಬ್ಬ ಕ್ವಾಟ. ಇವ್ರ MLAಗಳು ಒಂದು 5,000 ಕ್ವಾಟ ಅಂದ್ರ 100 ಮಂದಿ ಹೇಳ್ತಾರ. ಅದಕ್ಕ ಇಲ್ಲಿ ಹೆಂಗ್ ನಡೆದೈತಿ ಅದನ್ನ ಕಬರ್ ಗಟ್ಟಕ್ ನೋಡ್ಬೇಕು. ಅವ್ರ MLAಗಳ MP ಗಳ ಇಲ್ಲಿ ಅನ್ನ ಸಂತೃಪ್ತಿ ಹೆಂಗ್ ನಡೆದೈತಿ, ರೈತರ ಗೋಳ ಏನಾಗತೈತಿ, ಕರ್ನಾಟಕದಾಗ ಬೆಂಕಿ ಎತ್ತೈತಿ. ಇವ್ರ ಕಣ್ಣು ಮುಚ್ಕೊಂಡ್ ಕೂತಾರು. ಅದಕ್ಕ ಲಘುಚು ಮಾಡಿ ನಾಳೆ ಇದನ್ನ ಘೋಷಣೆ ಕೊಟ್ಟ ಇದನ್ನ ರೈತರನ್ನ ಉಳಿಸ್ರಿ. ರೈತರ ಹೊಟ್ಟಿ ಮೇಲೆ ಕಾಲು ಕೊಡಬೇಡ್ರಿ, ರೈತರ ಮನ ನೂಸ್ಬೇಡ್ರಿ. ರೈತರ ಮನ ನೂಸಿದ್ದ ಆಗಿತ್ತಂದ್ರ ಇವತ್ತಿಗೆ ನಿಮಗೆ ಕಟ್ಟಿಟ್ಟು ಬುತ್ತದ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ರೈತರ ಒಂದು ಆಕ್ರೋಶ ಆಕ್ರಂದನ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ ಅಂತ ಗೊತ್ತಾಗ್ತಾ ಇದೆ. ಸೊ ಕೇಳೋದು ಒಂದೇ, ಅದೇನಪ್ಪ ಅಂತಂತಂದ್ರೆ ಈ ಒಂದು ಡ್ರ್ಯಾಗ್ ಮಾಡದೆ ಬೇಗ ಈ ಒಂದು ಕಾರ್ಯವನ್ನ ಮುಗಿಸ್ಬಿಟ್ಟು ರೈತರನ್ನ ನೀವು ರೈತರ ಪರ ಅನ್ನುವಂತಹ ಒಂದು ಮಾತನ್ನ ನೀವು ಇಲ್ಲಿ ಬಂದು ಘೋಷಣೆ ಮಾಡಿ ಹೇಳಿ ಅನ್ನುವಂತಹ ನೋವು ಕೂಡ ಇವರಲ್ಲಿ ಬರ್ತಾ ಇದೆ.
ಸೊ ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾ ಇರಿ H16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.